ಇತ್ತು. ನಿಮಗೆ ಬೇಕು ಅನಿಸಿದರೆ ಸೆಕೆಂಡ್ ಪಾರ್ಟಲ್ಲಿನೂ ಕೂಡ ಕೊಡ್ತೀನಿ. ಸೊ ವಿಶೇಷವಾಗಿ ಫಸ್ಟ್ ಪಾರ್ಟಲ್ಲಿ ನೋಡಿದರೆ ಖಂಡಿತವಾಗಿ ನಿಮಗೆ ಒಂದು 30ರವರೆಗೆ ಅಂಕಗಳನ್ನು ಬರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ, ಉತ್ತರಗಳು ಕೂಡ ಇದ್ದಾವೆ. ಸೊ ಇದೇ ಪ್ಯಾಟರ್ನಲ್ಲಿ ಕ್ವಶನ್ಸ್ಗಳು ಬರ್ತಾವೆ. ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ನಿಮ್ಮ ಎಕ್ಸಾಮ್ಗೆ ಬೆಸ್ಟ್ ಆಫ್ ಲಕ್ ಅಂತ ಅಡ್ವಾನ್ಸ್ ಆಗಿ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ವಿಷಯಗಳಲ್ಲಿನೂ ಕೂಡ ಕ್ವಶನ್ ಆನ್ಸರ್ಗಳು ಸಿಗ್ತಾವೆ. ನಿಮಗೆ ಬೇಕಾದರೆ FA SA ಎಕ್ಸಾಮ್ 2023-24 ಪ್ಲೇಲಿಸ್ಟ್ ಲಿಂಕನ್ನು ಒತ್ತಿ ಅವುಗಳನ್ನು ನೋಡಬಹುದು ಅಂತ ಹೇಳ್ತಾ, ಸೊ ಮೊದಲಿಗೆ P/Q ರೂಪದಲ್ಲಿ ವ್ಯಕ್ತಪಡಿಸೋದು ಅಂತ ಒಂದು ಕ್ವಶನ್ಸ್ ಬರ್ತದೆ. P/Q ರೂಪದಲ್ಲಿ. ಸೊ ವಿಶೇಷವಾಗಿ ಇಲ್ಲೊಂದು ಲೆಕ್ಕ ಕೊಟ್ಟಿದ್ದೀವಿ. 0.47 ಅಂತ ಇದೆ, 7ರ ಮೇಲೆ ತಲೆ ಇದೆ. ಅದನ್ನು ಬಿಡಿಸ್ತಕ್ಕಂಥ ರೀತಿ ನೋಡ್ಕೊಡ್ರಿ. x = 0.47. ಸೊ ಇದನ್ನು 0.477 ಆಗಿರಲಿ ಅಂತ ತಗೋಬೇಕು. ಆಮೇಲೆ ಎಕ್ಸನ್ನು 100ರಿಂದ ಗುಣಿಸಿದಾಗ 100x ಅನ್ನು 100 ಇಂಟು 0.477 100x ಇಂಟು 47.7. ಎಕ್ಸನ್ನು 10ರಿಂದ ಗುಣಿಸಿದಾಗ ಅಂತ ಇದೆ. ಸೊ ಅದನ್ನು 10x = 4.7. 100 - 10x = 47.7 - 4.7. ಸೊ 90x - 43. ಸೊ ಅದನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿದಾಗ 43/90 ಅಂತಕ್ಕಂಥದ್ದು ಆಗ್ತದೆ. ಇದನ್ನು ಕೂಡ P/Q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ನಿಮಗೆ ಕೇಳಬಹುದು. ಸೊ ಅದನ್ನು ಕೂಡ ಲೆಕ್ಕ ಚೆನ್ನಾಗಿ ನೋಡ್ಕೊಡ್ರಿ. ಸೊ ಉತ್ತರದ ಸ್ಟೆಪ್ಸ್ಗಳಿದ್ದಾವೆ, ಆಲ್ರೆಡಿ ತಾವೆಲ್ಲರೂ ಕೂಡ ಕಲ್ತಿದ್ದೀರಿ. ಬಟ್ ಇವುಗಳನ್ನು ಉತ್ತರಗಳನ್ನು ನೋಡಿಕೊಂಡು ಉತ್ತರ ಎಷ್ಟು ಬರಬೇಕಪ್ಪ ಅಂದರೆ 1/999 ಅಂತಕ್ಕಂಥದ್ದು ಬರಬೇಕು. ಇದು P/Q ರೂಪದಲ್ಲಿ ವ್ಯಕ್ತಪಡಿಸ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು ಇತ್ತು. ಇನ್ನು ಇದೊಂದು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಅನುಕ್ರಮ ವರ್ಧನೆಯನ್ನು ಉಪಯೋಗಿಸಿ ಸಂಖ್ಯಾರೇಖೆ ಮೇಲೆ 3.765 ಅನ್ನು ದೃಶ್ಯೀಕರಿಸಿ ಅಂತ ಕೇಳ್ತಾರೆ. ಓಕೆ, ಅದನ್ನು ಚೆನ್ನಾಗಿ ನೋಡ್ಕೊಂಡೋಗಿ 3.765 ಯಾವ ಥರನಾಗಿ ಇದನ್ನು ತೆಗೆದಿದ್ದಾರೆ, ಸಂಖ್ಯಾರೇಖೆಯಲ್ಲಿ ಗುರುತಿಸ್ತಕ್ಕಂಥದ್ದು, ಗೆರೆ ಎಳೆದಿರ್ತಕ್ಕಂಥದ್ದನ್ನು ಚೆನ್ನಾಗಿ ಅದನ್ನು ನೋಡಿಕೊಂಡು ಆಲ್ರೆಡಿ ಇದ್ರದ್ದು ಸ್ಕ್ರೀನ್ಶಾಟ್ ತಗೊಳ್ರಿ. ನಾನು ಅದನ್ನು ಏನು ಮಾಡ್ತೀನಿ ಅಂತಂದರೆ ಝೂಮ್ ಓಕೆ, ಅದನ್ನು ತಗೊಂಡು ಚೆನ್ನಾಗಿ ಪ್ರಾಕ್ಟೀಸ್ಗಳನ್ನು ಮಾಡ್ಕೊಂಡು ಹೋಗಿ. ಇನ್ನು ಸಂಕ್ಷೇಪಿಸಿ ಅಂತ ಈ ಮಾದರಿ ಲೆಕ್ಕಗಳ ಸಹಿತ ನಿಮ್ಗೆ 2 ಮಾರ್ಕ್ಸ್ಗೆ ಏನು ಮಾಡ್ತಾವಪ್ಪ ಅಂದ್ರೆ ಬರ್ತಾವ. ಇಲ್ಲಿ ಕೇಳಿದ್ದಾರೆ x + √3 2 + √2. ಸೊ ಇದನ್ನು ಸಂಕ್ಷೇಪಿಸಿದಾಗ ಎಷ್ಟು ಉತ್ತರ ಬರ್ತದೆ? 6 + 3 √2 + 2 √3 + 6. ಅದೇ ಥರ 3 + √3 3 - √3 ಉತ್ತರ ಎಷ್ಟು ಬಂತು? 9 - 3 = 6. ಸೊ ಇದೇ ಥರ ಇದೆ √5 + √2 ಹೋಲ್ ಸ್ಕ್ವೇರ್ ಅಂತ ಇದೆ. ಸೊ ಇದನ್ನು ಸಂಕ್ಷೇಪಿಸಿದಾಗ ಉತ್ತರ 7 + 2 √10 ಅಂತಕ್ಕಂಥದ್ದು. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಈ ಕ್ವಶನ್ಸು ರಿಪೀಟ್ ಆಗಿತ್ತು ಲಾಸ್ಟ್ ಟೈಮು. ಇನ್ನು ನೆಕ್ಸ್ಟ್ √9.3 ಅನ್ನು ಸಂಖ್ಯಾರೇಖೆ ಮೇಲೆ ಪ್ರತಿನಿಧಿಸಿದೆ. ಸೊ ಇದನ್ನು ನೋಡ್ಕೊಡ್ರಿ, ಇದ್ರದ್ದು ಕೂಡ ಸ್ಕ್ರೀನ್ಶಾಟ್ ತಗೊಳ್ರಿ ಯಾವ ಥರ ಇದನ್ನು ತೆಗೆದಿದ್ದಾರೆ. ಅದರ ಮೇಲೆ ರೇಖೆಗಳನ್ನು ಎರೆದಿರ್ತಕ್ಕಂಥದ್ದು, ಕಂಸ ಹಾಕಿರ್ತಕ್ಕಂಥದ್ದು, ಗೆರೆ ವೃದ್ಧಿಸಿರ್ತಕ್ಕಂಥದ್ದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಇದು ಇದೆ ನಿಮಗೆ 2 ಅಥವಾ 3 ಅಂಕಕ್ಕೆ ಕೇಳ್ತಾರೆ. ಛೇದವನ್ನು ಅಕರ್ಣೀಕರಣಗೊಳಿಸ್ತಕ್ಕಂಥದ್ದು ಲೆಕ್ಕಗಳು. ಇಲ್ಲಿ 1/√7 ಇದೆ. ಛೇದ ಅಕರ್ಣಿಸಿದಾಗ √7/7 ಅಂತಕ್ಕಂಥದ್ದು ಆಗ್ತದೆ. ಅದೇ ಥರ 1/√7 - √6 ಇದನ್ನು ಸಹಿತ ಛೇದ ಅಕರ್ಣಿಗೊಳಿಸಿದಾಗ ಉತ್ತರ √7 + √6 ಅಂತ ಆಗ್ತದೆ. ಸ್ಟೆಪ್ಸ್ ನೋಡ್ಕೊಡ್ರಿ. 2 ಅಥವಾ 3 ಮಾರ್ಕ್ಸ್ಗೆ ಫಿಕ್ಸ್ ಕ್ವಶನ್ಸ್ ಇದಾವೆ. ಛೇದ ಅಕರ್ಣಿಗೊಳಿಸ್ತಕ್ಕಂಥ ಲೆಕ್ಕಗಳು ಏನಾಗ್ತಾವಪ್ಪ ಅಂದರೆ ಬರ್ತಾವೆ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ನ ಕ್ವಶನ್ಸಲ್ಲಿ ನೀವು ನೋಡ್ತೀರಿ. ಇನ್ನು ಮುಂದೆ ಸಂಕ್ಷೇಪಿಸಿ ಅಂತ ಇದೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕಗಳಿತ್ತು. ಸೊ ನೋಡ್ಕೊಡ್ರಿ, ಇದು 1ನೇ ಲೆಕ್ಕದಾಗಿರ್ತಕ್ಕಂಥ ಉತ್ತರ ಸಂಕ್ಷೇಪಿಸಿದಾಗ 2:13 ಅಂತ ಆಗ್ತದೆ. ಸೊ ಇದ್ರದ್ದು ಉತ್ತರ ಎಷ್ಟಾಗ್ತದೆ? 2:13 ಅಂತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕಗಳಿದ್ದಾವೆ. ಉತ್ತರಗಳನ್ನು ಸಹಿತ ನಾನು ಏನು ಮಾಡಿದ್ದೀನಿ, ಪೋಸ್ಟನ್ನು ಮಾಡ್ತಾ ಇದ್ದೀನಿ ನಿಮ್ಮ ಸ್ಟಡಿ ಸಲುವಾಗಿ. ಇಲ್ಲಿಂದ 20 to 30 ಮಾರ್ಕ್ಸ್ ಕ್ವಶನ್ಸ್ ಬಂದೇ ಬರ್ತವೆ. ಸ್ವಯಂ ಸಿದ್ಧಗಳು ಬರ್ತವೆ. ನೋಡ್ಕೊಡ್ರಿ, ಎಷ್ಟು 6 ಸ್ವಯಂ ಸಿದ್ಧಗಳಿದ್ದಾವೆ. ಸ್ವಯಂ ಸಿದ್ಧ ಅಂದರೆ ಏನು, ಯಾವ್ಯಾವ ಸ್ವಯಂ ಸಿದ್ಧ ಇದ್ದಾವೆ, ಈ 6ಗಳನ್ನು ತಾವೇನು ಮಾಡ್ಕೊಳ್ಬೇಕಪ್ಪ ಅಂದರೆ ಪ್ರಿಪೇರ್ ಮಾಡ್ಕೊಳ್ಳೇಬೇಕು. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ಸ್ವಯಂ ಸಿದ್ಧಗಳಿರಲಿಲ್ಲ ಅಂದರೆ ಆಧಾರ ಪ್ರತಿಜ್ಞೆಗಳನ್ನು ಕೇಳ್ತಾ ಇದ್ದಾರೆ. ಸೊ ಇಲ್ಲಿನೂ ಕೂಡ ಆಧಾರ ಪ್ರತಿಜ್ಞೆಗಳನ್ನು ಕೊಟ್ಟಿದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮ್ಮ ಎಕ್ಸಾಮ್ಗೆ ಇದಾವೆ. ಸೊ ಇದನ್ನು ಕೂಡ ತಾವುಗಳು ಓದ್ಕೊಂಡು ಚೆನ್ನಾಗಿ ಪ್ರಿಪ್ರೇಷನ್ನ ಮಾಡಿಕೊಡ್ರಿ. ಇನ್ನು ಮುಂದೆ ನಿಮಗೆ ಕೆಲವೊಂದಿಷ್ಟು ವ್ಯಾಖ್ಯೆಗಳನ್ನು ಬರೀಲಿಕ್ಕೆ ನಿರೂಪಿಸಲಿಕ್ಕೆ ಕೇಳ್ಬೋದು. ಸಮಾಂತರ ಸರಳ ರೇಖೆಗಳು. ಸೊ ಏನು ಸಮಾಂತರ ಸರಳ ರೇಖೆಗಳು ಅಂದರೆ, ಒಂದು ಸಮತಲದಲ್ಲಿ 2 ಸರಳ ರೇಖೆಗಳನ್ನು ಅನಂತದವರೆಗೆ ವೃದ್ಧಿಸಿದಾಗಲೂ ಅವು ಯಾವುದೇ ಒಂದು ಬಿಂದುವಿನಲ್ಲಿ ಸಂಧಿಸದೇ ಇದ್ದರೆ ಆ ರೇಖೆಗಳನ್ನು ಸಮಾಂತರ ಸರಳ ರೇಖೆ ಅಂತ ಕರಿತೀವಿ. ಓಕೆ, ಅದೇ ಥರ ಸಮತಲ ಅಂದರೆ ಏನು, ಲಂಬ ರೇಖೆಗಳು. ಓಕೆ, ಕೋನ, ಲಂಬಕೋನ, ರೇಖಾಖಂಡ ಅದು ಇಂಪಾರ್ಟೆಂಟ್ ಇದೆ.
ಒಂದು ಸರಳ ರೇಖೆಯ ಮೇಲೆ ಎರಡು ಬಿಂದುಗಳ ನಡುವಿನ ಭಾಗವೇ ರೇಖಾಖಂಡ. ಇನ್ನು ಇವೆಲ್ಲ ಕ್ವಶನ್ಸ್ ಬಂದು ಹೋಗಿದ್ದಾವೆ. ಸೊ ಅದಕ್ಕೆ ನಾನು ನಿಮಗೆ ಉತ್ತರಗಳನ್ನು ಕೊಡ್ತಾ ಇದ್ದೀನಿ. ಅವುಗಳನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಒಂದು ವೃತ್ತದ ತ್ರಿಜ್ಯ ಇದೆ, ವೃತ್ತ ಇದೆ, ವೃತ್ತ ಕೇಂದ್ರ, ಈ ಕಡೆ ಚೌಕದ ಡೆಫಿನೇಷನ್ ನೋಡ್ಕೊಳ್ರಿ, ಚತುರ್ಭುಜ ನೋಡ್ಕೊಳ್ರಿ. ಇಷ್ಟು ಲಂಬಕೋನದ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿರೂಪಿಸಲಿಕ್ಕೆ 2 ಅಥವಾ 3 ಮಾರ್ಕ್ಸಿಗೆ ಇಲ್ಲಿಂದ ಕ್ವಶನ್ಸ್ಗಳು ಬರಬಹುದು. ಇನ್ನು ಇಲ್ಲಿಂದ ಯುಕ್ಲಿಡ್ನ 5ನೇ ಆಧಾರ ಪ್ರತಿಜ್ಞೆ ಮೇಲೆ ಲೆಕ್ಕಗಳು ಕೂಡ ನಾವು ಕ್ವಶನ್ ಪೇಪರ್ಗಳಲ್ಲಿ ನೋಡಿದ್ದೀವಿ. ಯಾಕಂದರೆ ಅದು 5ನೇ ಆಧಾರ ಪ್ರತಿಜ್ಞೆ ಹೇಗೆ ಬದಲಿಸ್ತೀರಿ ಅಥವಾ ಇದು 5ನೇ ಆಧಾರ ಪ್ರತಿಜ್ಞೆ ಹೇಗೆ ಬದಲಾಯಿಸ್ತೀರಿ ಅಂತ ಇದೆ. ಸೊ ಯುಕ್ಲಿಡ್ನ ಫಸ್ಟಿಗೆ 5ನೇ ಆಧಾರ ಪ್ರತಿಜ್ಞೆ ಗೊತ್ತಿದ್ರೆ ಅದನ್ನು ಬರಿಬೇಕು. ಅದನ್ನು ಈ ಥರ ತಾವೇನು ಮಾಡಬೇಕಪ್ಪ, ಪ್ರೂವ್ ಮಾಡಬೇಕು ಈ ಚಿತ್ರದೊಂದಿಗೆ. ಸೊ ನೋಡ್ಕೊಡ್ರಿ ಅದನ್ನು. ಅದೇ ಥರ ಇದು ಒಂದು ಲೆಕ್ಕ ಇದೆ. ಯುಕ್ಲಿಡ್ನ 5ನೇ ಆಧಾರ ಪ್ರತಿಜ್ಞೆಯ ಸಮಾಂತರ ರೇಖೆಗಳಿರುವುದನ್ನು ಪ್ರತಿನಿಧಿಸುತ್ತದೆ, ವಿವರಿಸಿದೆ ಅಂತ ಇದೆ. ಸೊ ಇಷ್ಟು ಕೂಡ ಥರದ್ದು ಏನಾಗಿತ್ತಪ್ಪ ಅಂದ್ರೆ ವಿವರಣೆ ಇತ್ತು. ವಿವರಣೆ ಇಟ್ಕೊಂಡು ಈ ಚಿತ್ರವನ್ನು ತಾವು ಬಿಡಿಸಬೇಕು. ಇನ್ನು ನೆಕ್ಸ್ಟ್ ಇವುಗಳಲ್ಲಿ ಚಿತ್ರ 3.4ರಲ್ಲಿ XY ಮತ್ತು MN ಸರಳ ರೇಖೆಗಳು O ಬಿಂದುವಿನಲ್ಲಿ ಛೇದಿಸ್ತವೆ. ಕೋನ POY 90 ಡಿಗ್ರಿ, A ಅನುಪಾತ B = 2 ಅನುಪಾತ 3. ಆದರೆ C ಕಂಡುಹಿಡಿಯಲಿಕ್ಕೆ ಕೇಳಿದ್ರು. ಅದನ್ನು ಯಾವ ಥರ ನೀವು ದತ್ತಗಳನ್ನು ಬರ್ಕೋಬೇಕು. ಓಕೆ, ಅದರ ಆರಂಭಿಕ ಬಿಂದು ಇದು ಚಿತ್ರ ಇದೆ, ಅದನ್ನು ನೋಡಿಕೊಂಡು ಸೊ ಟೋಟಲ್ ಅದು ಎಷ್ಟು ಬರಬೇಕಪ್ಪ ಅಂದರೆ A 36 ಡಿಗ್ರಿ, B 54, C 126 ಡಿಗ್ರಿ ಬರಬೇಕು. ಲೆಕ್ಕ ಚೆನ್ನಾಗಿ ನೋಡ್ಕೊಂಡು ಅವುಗಳನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ನಿಮಗೆ ಬರ್ತಿದ್ರೆ ನೋ ಪ್ರಾಬ್ಲಮ್, ಬರದೇ ಇದ್ರೆ ಇವುಗಳನ್ನು ಬಿಡಿಸ್ಕೊಡ್ರಿ. ಇನ್ನು ಇನ್ನೂ ಒಂದು ಲೆಕ್ಕ ಬರ್ತದೆ. ಅದೇನಪ್ಪ ಅಂದರೆ ಚಿತ್ರ 3.29ರಲ್ಲಿ AB ಲಂಬ CD, CD ಲಂಬ EF, Y ಅನುಪಾತ Z = 3 ಅನುಪಾತ 7ದಲ್ಲಿ Xನ ಬೆಲೆಗಳನ್ನು ಕಂಡುಹಿಡಿಬೇಕು ಅಂತ ಕೇಳಿದ್ದಾರೆ. ಓಕೆ, ಇದು ಕೂಡ ಕ್ವಶನ್ಸ್ ನಿಮ್ಮ ಲಾಸ್ಟ್ ಇಯರ್ ಬಂದಿತ್ತು. ಓಕೆ, ಅದರ ಒಂದು ಉತ್ತರವನ್ನು ನಾನು ಏನು ಮಾಡಿದ್ದೀನಿ ನಿಮಗೆ ಕೊಟ್ಟಿದ್ದೀನಿ. ಅಲ್ಲಿ Y 54 ಡಿಗ್ರಿ, Z 126 ಡಿಗ್ರಿ, X 126 ಡಿಗ್ರಿ ಏನಾಗಬೇಕಾಗಿತ್ತಪ್ಪ ಅಂದರೆ ಬರಬೇಕಿತ್ತು. ಇನ್ನು ಇದು ಲೆಕ್ಕ ಕೂಡ ಲಾಸ್ಟ್ ಇಯರ್ ಬಂದಿತ್ತು. ಸೊ ಇದ್ರದ್ದು ಕೂಡ ಉತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ತಂದಿರೋದು. ಚಿತ್ರದಲ್ಲಿ AB ಲಂಬ CD ಇದೆ, ಕೋನ APQ 50 ಡಿಗ್ರಿ, ಕೋನ PRD 127 ಡಿಗ್ರಿ. ಆದರೆ X ಮತ್ತು Yನ ಬೆಲೆಗಳನ್ನು ಕಂಡುಹಿಡಿಬೇಕಿತ್ತು. ಚಿತ್ರ ಇದೆ, ಸೊ ಇಲ್ಲಿ ಬರಿಬೇಕು. AB ಲಂಬ CD ಆದರೆ ಕೋನ APQ 50 ಡಿಗ್ರಿ ಇದೆ, ಕೋನ PRD 127 ಡಿಗ್ರಿ ಇದೆ. ಅದನ್ನೆಲ್ಲ ಪ್ರೂವ್ ಮಾಡಿ ಇಷ್ಟು ಲಾಸ್ಟಿಗೆ X 50 ಡಿಗ್ರಿ ಬರ್ತದೆ, ಅದು ಛೇದಕ ಪರ್ಯಾಯ ಕೋನಗಳು. ಮುಂದೆ Y 77 ಡಿಗ್ರಿ ಬರ್ತದೆ ಅನ್ನೋದನ್ನು ಉತ್ತರ ಇತ್ತು. ಸೊ ಇದು ಕೂಡ ಲೆಕ್ಕ ಇಂಪಾರ್ಟೆಂಟೇ ಇತ್ತು. ಕೋನ PQRನ ಬಾಹುಗಳಾದ QP ಮತ್ತು RQಗಳನ್ನು ಕ್ರಮವಾಗಿ S ಮತ್ತು T ಬಿಂದುಗಳವರೆಗೆ ವೃದ್ಧಿಸಿದೆ. ಕೋನ SPR = 135 ಡಿಗ್ರಿ ಮತ್ತು ಕೋನ PQT 110 ಡಿಗ್ರಿ ಆದರೆ ಕೋನ PRQ ಕಂಡುಹಿಡಿಯಿರಿ. ಸೊ ಚಿತ್ರ ಕೊಟ್ಟಿದ್ದಾರೆ. ಸೊ ಚಿತ್ರದಲ್ಲಿರ್ತಕ್ಕಂಥ ಡಾಟಾಗಳನ್ನು ನೋಡಿಕೊಂಡು ತಾವೇನು ಮಾಡಬೇಕು ಅಂದರೆ ಎಷ್ಟು ಉತ್ತರ ಬರಬೇಕದು. PQR 70 ಡಿಗ್ರಿ ಬಂದರೆ ಕೋನ RPQ 45 ಡಿಗ್ರಿ ಬರಬೇಕು. ಕೋನ PRQ ಎಷ್ಟು 65 ಡಿಗ್ರಿ ಬರಬೇಕು. ಇನ್ನು ನೆಕ್ಸ್ಟ್ ಈ ಚಿತ್ರದಲ್ಲಿ ಕೋನ X 67 ಡಿಗ್ರಿ ಇದೆ, ಕೋನ XYZ 54 ಡಿಗ್ರಿ ಇದೆ. ತ್ರಿಭುಜ XYZನಲ್ಲಿ YO ಮತ್ತು ZOಗಳು ಕ್ರಮವಾಗಿ ಕೋನ XYZ ಮತ್ತು ಕೋನ XZYಗಳ ಕೋನಾರ್ಧಕ ಇದೆ. ಅದರಲ್ಲಿ ಕೋನ OZY ಮತ್ತು ಕೋನ YOZಗಳನ್ನು ಕಂಡುಹಿಡಿಬೇಕು. ಸೊ ಚಿತ್ರ ನೋಡ್ಕೊಡ್ರಿ, ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನೆಲ್ಲ ಡಾಟಾ ಇದೆ. ಇಲ್ಲಿ XZY ಕೋನ 64 ಡಿಗ್ರಿ ಬರ್ತದೆ. ಆಮೇಲೆ ಓಕೆ, ಆಮೇಲೆ OYZ 27 ಡಿಗ್ರಿ ಬರ್ತದೆ, OZY 32 ಡಿಗ್ರಿ ಬರ್ತದೆ. ಓಕೆನಾ. ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತು, ಉತ್ತರಗಳನ್ನು ಬರಿಬೇಕಿತ್ತು. ಇನ್ನು ನಿಮಗೆ ಸಹಜವಾಗಿ 1 ಮಾರ್ಕ್ಸಿಗೆ ಕೇಳ್ತಾರೆ ಬಹುಪದೋಕ್ತಿಯ ಡಿಗ್ರಿಗಳನ್ನು ಬರಲಿಕ್ಕಂತ ಕೇಳ್ತಾರೆ. ಸೊ 5x³ + 4x² + 7x ಬಹುಪದದ ಡಿಗ್ರಿ ಇಲ್ಲಿ ಮೇಲೆ 3 ಅದ, ಅದನ್ನೇ ಬರಿಬೇಕು. 4 - y² ಬಹುಪದದ ಡಿಗ್ರಿ 2. 5 -√7 ಅಂತ ಇದೆ, ಏನೂ ಇರಲಿಲ್ಲ ಅಂದರೆ ಡಿಗ್ರಿ 1 ಇರ್ತದೆ. ನೆಕ್ಸ್ಟ್ ಇಲ್ಲಿ 0 ಇದೆ, 0 ಅದರ ಡಿಗ್ರಿ ಎಷ್ಟಾಗಿರ್ತದೆ, 0ನೇ ಆಗಿರ್ತದೆ. ಇನ್ನು ಈ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಪರಿಶೀಲಿಸಿರಿ. ಶೂನ್ಯತೆಗಳನ್ನು ಪರಿಶೀಲಿಸಲಿಕ್ಕೆ ಕೂಡ ನಿಮಗೆ ಲೆಕ್ಕಗಳು ಏನಾಗ್ತಾವಪ್ಪ ಅಂದ್ರೆ ಬರ್ತಾವೆ. ಇಲ್ಲಿ ಈ ಶೂನ್ಯತೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಯಾವ ಥರ ಮಾಡಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. Px = 3x + 1, ಅದನ್ನು x = -1/3. ಸೊ ಇದನ್ನು ಇದು ಹಾಕಿ ನಾವು ಏನು ಮಾಡಿದಾಗ ಪರಿಶೀಲಿಸಿದಾಗ ಶೂನ್ಯತೆಯಾಗಿದೆ ಅಂತ ನಾವು ಬರಿತೀವಿ. ಈ ಥರ ಶೂನ್ಯತೆ ಇದೇನೋ ಇಲ್ಲೋ ಅನ್ನೋದನ್ನು ಕೂಡ ನಿಮಗೆ ಪರಿಶೀಲಿಸಲಿಕ್ಕೆ 1 ಲೆಕ್ಕ 2 ಮಾರ್ಕ್ಸಿಗೆ ಬರ್ತದೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಅಪವರ್ತಿಸಿ ಇದೆ ನೋಡ್ಕೊಡ್ರಿ, ಏನಿದೆ x³ - 2x² - x + 2 ಅದೇ, ಅದನ್ನು ಅಪವರ್ತಿಸಲಿಕ್ಕೆ ಕೇಳಿದರೆ ಅದನ್ನು P ಇಂದ ಬ್ರಾಕೆಟ್ x = x³ - 2x² - x + 2 ಆಗಿರಬೇಕು. ಎರಡರ ಅಪವರ್ತನಗಳು +1 ಮತ್ತು +2. ಅದನ್ನು ನೋಡ್ಕೊಂಡು ಲಾಸ್ಟ್ ಉತ್ತರ x - 1 x + 1 x - 2 ಅನ್ನೋದು ಅಪವರ್ತಿಸಿದಾಗ ನಮಗೆ ಅಪವರ್ತನಗಳು ಸಿಗ್ತವೆ.
ಸೊ ಇದು ಕೂಡ x³ - 3x² - 9x - 5 ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ಸ್ ಲಾಸ್ಟ್ ಇಯರ್ ತುಂಬಾ ಕೇಳಿದ್ರು, ನಾನು ಏನು ಮಾಡಿದ್ದೀನಿ ಉತ್ತರಗಳನ್ನು ಕೊಟ್ಟಿದ್ದೀನಿ. ಇನ್ನು ಏನು ಕೇಳ್ತಾರಪ್ಪ ಅಂದರೆ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಅಪವರ್ತನೆಯನ್ನು ಮಾಡಬೇಕು. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಇದೆ. 9x² + 6xy + y² ಇದನ್ನು ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಅಪವರ್ತಿಸಿದಾಗ ಎಷ್ಟು ಬರ್ತದೆ? 3x + y 3x + y. ಆಮೇಲೆ 4y² - 4y + 1 ಇದನ್ನು ಉಪಯೋಗಿಸಿದಾಗ ಎಷ್ಟು ಬರ್ತದೆ? ನಿತ್ಯ ಸಮೀಕರಣ ಉಪಯೋಗಿಸಿದಾಗ ಉತ್ತರ 2y - 1 2y + 1. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇದನ್ನು ಬಂದೇ ಬರ್ತದೆ. ನಿತ್ಯ ಸಮೀಕರಣ ಉಪಯೋಗಿಸಿ ಮಾಡತಕ್ಕಂಥದ್ದೇ ಬರ್ತದೆ. ಇನ್ನು ನಿತ್ಯ ಸಮೀಕರಣ ಉಪಯೋಗಿಸಿ ವಿಸ್ತರಿಸಿ ಬರಲಿಕ್ಕೆ ಕೇಳಿದರೆ, ಸೊ x + 2y + 4z² ಇದೆ, ಅದರದ್ದು ಟೋಟಲ್ ಆಗಿರ್ತಕ್ಕಂಥ ಉತ್ತರ ಏನಾಗದಪ್ಪ ಅಂದರೆ ಇಷ್ಟು ಬರಬೇಕು. ಇದು ವೆರಿ ಇಂಪಾರ್ಟೆಂಟ್ ಇದೆ. 2x - y + z² - 2x + 3y + 2z². ಇನ್ನು ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಬೆಲೆ ಕಂಡುಹಿಡಲಿಕ್ಕೂ ಕೂಡ ನಿಮಗೆ ಕೇಳ್ಬೋದು. 99³ ಇದನ್ನು ಕಂಡುಹಿಡಿದಾಗ ಎಷ್ಟು ಬರಬೇಕು? 9,70,299. ಅದೇ ಥರ 102³ ಅನ್ನೋದನ್ನು ವಿಸ್ತರಿಸಿ ಬರೆದಾಗ ನಿತ್ಯ ಸಮೀಕರಣ 1,10,61,208 ಅಂತಕ್ಕಂಥದ್ದು ಉತ್ತರ ಬರಬೇಕು. ಓಕೆನಾ? ಇಷ್ಟು ಫಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ಕ್ವಶನ್ ಮತ್ತು ಆನ್ಸರ್ಸ್ಗಳನ್ನು ಫಸ್ಟ್ 4 ಪಾರ್ಟದವರೆಗೆ ಕೊಟ್ಟಿದ್ದೀನಿ. ಒಂದು 25 to 30 ಮಾರ್ಕ್ಸ್ ಆರಾಮಾಗಿ ಇದೇ ಪ್ಯಾಟರ್ನಲ್ಲಿ ಬರ್ತದೆ. ಬಟ್ ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋಗಿ. ನಿಮಗೆ ಬೇಕಾದರೆ ಸೆಕೆಂಡ್ ಪಾರ್ಟಲ್ಲಿನೂ ಕೂಡ ನಾನು ಕ್ವಶನ್ ಆನ್ಸರ್ಸ್ಗಳನ್ನು ಹಾಕ್ತೀನಿ. ತಾವು ಕಮೆಂಟಲ್ಲಿ ನನಗೆ ಪಿನ್ನನ್ನು ಮಾಡಬೇಕು. ಎಲ್ಲ ವಿಷಯದ ಕ್ವಶನ್ ಆನ್ಸರ್ಗಳು ನಮ್ಮ ಯೂಟ್ಯೂಬ್ ಚಾನಲ್ ಇದ್ದಾವೆ. ಅವುಗಳನ್ನು ಪ್ಲೇಲಿಸ್ಟನ್ನು FA/SC ಎಕ್ಸಾಮ್ 2023-24 ಸರ್ಚ್ ಮಾಡಿ ಅಂತ ಹೇಳ್ತಾ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ.